पास्टर टेनी साइलेस का स्वागत करते हैं. ಸೇವಕಿಯರನ್ನು ನಾವು ಮುಂದಕ್ಕೆ ನಾವು ಸ್ವಾಗತಿಸಿಕೊಳ್ಳೋಣ. Praise the Lord. Praise the Lord. So from morning till this session, ಬೆಳಗಿನಿಂದ ಇದುವರೆಗೂ God's Spirit was moving through us. ದೇವರ ಒಂದು ಆತ್ಮವು ನಮ್ಮ ಮೂಲಕವಾಗಿ ಚಲಿಸ್ತಾ ಇದ್ರು, ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ರು. From our MC Sia, ನಮ್ಮ MC ಮಾಡುವಂತ ಸಿಯಾ ಅವರಿಂದ she have been capturing all our messages through the Spirit. ಮತ್ತೆ ಆತ್ಮದ ಮೂಲಕವಾಗಿ ನಮ್ಮ ಎಲ್ಲಾ ಸಂದೇಶಗಳನ್ನ ಮೊದಲೇ ಅವರು ಹೇಳ್ತಾ ಇದ್ದಾರೆ. And she has been delivering in it each time as she came here. ಮತ್ತೆ ಪ್ರತಿ ಬಾರಿ ಅವರು ಇಲ್ಲಿ ಬಂದಾಗ ಅದನ್ನು ಆತ್ಮಪೂರ್ವಕವಾಗಿ ಅವರು ಹೇಳ್ತಾ ಇದ್ದಾರೆ. And see, I understand a prophetic gift in you. ಮತ್ತೆ ನಾನು ನಂಬ್ತೇನೆ ದೇವರ ಪವಿತ್ರಾತ್ಮನ ಒಂದು ವರದಾನ ಅಲ್ಲಿ ಇದೆ ಎಂಬುದಾಗಿ. God bless you in the coming years. ಬರುವಂತಹ ವರ್ಷಗಳಲ್ಲಿ ದೇವರು ನಿಮ್ಮನ್ನ ಹೇರಳವಾಗಿ May the name of the Lord be glorified this afternoon time. ಈ ಮಧ್ಯಾಹ್ನದ ಸಮಯದಲ್ಲಿ ಕರ್ತನ ಒಂದು ನಾಮ ಮಹಿಮೆ ಪಡಲಿ. And I bless all the sisters over here who are so much respected. ಮತ್ತು ಇಲ್ಲಿ ಬಂದು ಕುಳಿತಂತಹ ಪ್ರತಿಯೊಬ್ಬ ಸಹೋದರರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. And the great word that Pastor Sekunda gave us. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಸಕುಂದ ಅವರು ಎಂತ ಉತ್ತಮವಾದಂತಹ ವಾಕ್ಯ ಕೊಟ್ಟಿರುವಂತವರಿಗೂ ಸಹ ನಾನು ಕೃತಜ್ಞತೆ. It was really explosive to all of us. ಅದು ನಿಜವಾಗಿಯೂ ಅದು ನಮ್ಮೆಲ್ಲರಿಗೆ ನಮ್ಮ ಹೃದಯಕ್ಕೆ ಮಾತನಾಡುವಂತಹ ವಾಕ್ಯವಾಗಿತ್ತು. God tells me that we all are explosive tankers. ದೇವರು ನಮಗೆ ಹೇಳ್ತಾರೆ ನಾವೆಲ್ಲ ಎಕ್ಸ್ಪ್ಲೋಸಿವ್ ಟ್ಯಾಂಕರ್ಸ್ ಆಗಿದ್ದೇವೆ. From the morning when I'm coming and sitting here, first God told me that. ಮೊದಲು ಮುಂಜಾನೆ ಬೆಳಗ್ಗೆಯಲ್ಲಿ ನಾನು ಇಲ್ಲಿ ಬಂದು ಕುಳಿತಾಗ ದೇವರು ನನಗೆ ಅದನ್ನ ಹೇಳಿದ್ರು. Now as we were worshiping, God is telling me you are like all the sisters over here are like the stone in a sling of David, and throw it off for the destruction of Goliath. ಮತ್ತೆ ಈಗ ನಾನು ಕುಳಿತಿರುವಾಗ ದೇವರ ಆತ್ಮನು ನನಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ದಾವೀದನ ಕೈಯಲ್ಲಿದ್ದಂತಹ ಆ ಒಂದು ಕಲ್ಲಿನ ತರ ಹಾಗೆ ಇಲ್ಲಿ ಕುಳಿತಿರುವಂತಹ ಪ್ರತಿಯೊಬ್ಬ ಸ್ತ್ರೀಯರಿದ್ದಾರೆ. So in that explosive tanker we need to keep a bomb that is round and it should be correctly fixing into it. ಆ ಸೂಟಕಗಳ ಒಂದು ಟ್ಯಾಂಕ್ ಅಲ್ಲಿ ನಾವು ಬಾಂಬ್ ಅನ್ನ ಸರಿಯಾಗಿ ಇಡಬೇಕು, ಅದನ್ನ ಸರಿಯಾಗಿ ಫಿಕ್ಸ್ ಮಾಡಬೇಕು. If it is correctly fixed, then the tanker will throw the ball out to the destiny, and that place will be really out of. ಮತ್ತೆ ಅಲ್ಲಿ ನಾವು ಅದು ಸರಿಯಾಗಿ ಆ ಬಾಂಬ್ ಫಿಕ್ಸ್ ಮಾಡಿದ ನಂತರವೇ ಅದು ಸರಿಯಾಗಿ ಕೆಲಸ ಮಾಡ್ತದೆ. ಅದು ಎಲ್ಲಿ ಬಾಂಬ್ ಅದು ಹೋಗಿ ಬೀಳಬೇಕು, ಯಾವ ಜಾಗಕ್ಕೆ ಅಲ್ಲಿ ಹೋಗಿ ಬೀಳ್ತದೆ. So how many all want to become that big explosive bomb for Christ? ಎಷ್ಟು ಜನ ಕರ್ತನ ಯೇಸುವಿಗಾಗಿ ನಾವು ಸ್ಫೋಟಕಗಳಾಗಲಿಕ್ಕೆ ಮನಸ್ಸು ಮಾಡ್ತೇವೆ? Like Sia said, let's all shout hallelujah, praise the Lord. Praise the Lord. Let's take the verse from Luke chapter 1 verse 45. ಲೂಕ ಬರೆದ ಸುವಾರ್ತೆ ಅದರ ಮೊದಲನೇ ಅಧ್ಯಾಯ 45ನೇ ವಚನ. It says here, blessed is she who has believed, ನಂಬಿದಂತವಳು ಇವಳು ಧನ್ಯಳು, that the Lord would fulfill his promise to her. ಕರ್ತನು ಅವಳಿಗೆ ಮಾಡಿರುವಂತಹ ವಾಗ್ದಾನವನ್ನ ನೆರವೇರಿಸುವಾತನು. So I would like to divide this verse into 3. ಈಗ ನಾನು ಈ ವಾಕ್ಯವನ್ನ 3 ಭಾಗದಲ್ಲಿ ನಾವು ಇದನ್ನ ವಿಭಜಿಸಲಿಕ್ಕೆ ಬಯಸ್ತೇವೆ. Blessed, ಆಶೀರ್ವಾದವಾದಂತಹ belief, ನಂಬಿಕೆ, and the promise. ಮತ್ತು ವಾಗ್ದಾನ. So if you believe, ನೀನು ನಂಬುವುದಾದರೆ you will be blessed. ನೀವು ಆಶೀರ್ವಾದ So ಹೊಂದಿದವರಾಗ್ತೀರಾ. we can understand this verse of. ಈ ಒಂದು ವಾಕ್ಯವನ್ನ ನಾವು It's ಕಲಿತುಕೊಳ್ಳಬಹುದು. told about a very teenage girl. ಇಲ್ಲಿ ಒಂದು ಚಿಕ್ಕ ಹುಡುಗಿಯ ಬಗ್ಗೆ ಇಲ್ಲಿ ಹೇಳಲಾಗಿದೆ. She might be maybe 14 to 16 years of age. ಬಹುಶಃ ಅವಳು 14ರಿಂದ 16ನೇ ವಯಸ್ಸಿನ ತನಕ ಇರಬಹುದು. And she was a very active girl. ಮತ್ತು ಅವಳು ತುಂಬಾ ಉತ್ಸುಕತೆಯಿಂದ ತುಂಬಿರುವಂತ ಆಕ್ಟಿವ್ ಹುಡುಗಿಯಾಗಿದ್ಲು. Her heart had a good soil in her. ಅವಳ ಹೃದಯದಲ್ಲಿ ಒಳ್ಳೆ ಒಂದು ಫಲವತ್ತಾದ ಹೃದಯ ಭೂಮಿಯಾಗಿತ್ತು. She was engaged to Joseph. ಅವಳು ಯೋಸೇಫನೊಟ್ಟಿಗೆ ಅವಳ ನಿಶ್ಚಿತಾರ್ಥ ಆಗಿತ್ತು. Who is that girl? ಅವಳು ಯಾರು ಆ ಹುಡುಗಿ? Can someone shout? ಯಾರಾದ್ರೂ ಹೇಳ್ಬಹುದಾ? Very good. So Very you have good. passed in the quiz competition. ನಾವು ಕ್ವಿಜ್ ಕಾಂಪಿಟೇಷನ್ ಅನ್ನ ಪಾಸ್ ಆದ್ವಿ. Okay, so this Mary, she was a teenage girl engaged to her husband, that is Joseph. ಮತ್ತೆ ಈ ಮರಿಯಳು ಇವಳು ಯೋಸೇಫನೊಟ್ಟಿಗೆ ಅವಳ ನಿಶ್ಚಿತಾರ್ಥವಾಗಿತ್ತು. Anyone here engaged to a boy?
ಇಲ್ಲಿ Anyone here? ಯಾರಾದ್ರೂ ನಿಶ್ಚಿತಾರ್ಥ ಮಾತ್ರ ಆಗಿರುವಂತವ್ರು ಯಾರಾದ್ರೂ ಇದ್ದೀರಾ? Anyone here? No. ಇಲ್ಲ. Everyone's marriage is over. Okay. ಎಲ್ಲರದ್ದು ಮದುವೆ ಆಗಿದೆ. Okay, so this girl was engaged to a boy. ಇಲ್ಲಿ ಈ ಹುಡುಗಿ ಒಬ್ಬ ಹುಡುಗನೊಟ್ಟಿಗೆ ಅವಳ ನಿಶ್ಚಿತಾರ್ಥವಾಗಿತ್ತು. So there were some rules for the Jewish girls at that time. ಆಗ ಯಹೂದ್ಯರಾದಂತ ಹುಡುಗಿಯರಿಗೆ ಕೆಲವೊಂದು ನಿಯಮಗಳಾಗಿದ್ವು. They should be faithful to the boy. ಆ ಹುಡುಗನಿಗೆ ಅವಳು ನಂಬಿಕಸ್ಥಳಾಗಿರ್ಬೇಕು. They should have a good character. ಅವಳಿಗೆ ಒಂದು ಒಳ್ಳೆ ಸ್ವಭಾವವಿರಬೇಕು. The chastity that they should have in their life should be proper. ಮತ್ತು ಅವಳ ಹೃದಯದಲ್ಲಿರುವಂತಹ ಅವಳ ಜೀವನ ಅದು ಸರಿಯಾಗಿ ದೇವರಿಗೆ ಇರಬೇಕು. No adultery should be there in between their marriage. ಮತ್ತೆ Adultery. ಮತ್ತೆ ತಮ್ಮ ಮದುವೆಗಿಂತ ಮುಂಚೆ ಯಾವುದೇ ಒಂದು ವ್ಯಭಿಚಾರ ಆಗಿರಬಾರದು. At this correct time, an angel Gabriel comes to her and says that you are going to conceive a child and you will bear a son and you should name him Jesus. ಮತ್ತೆ ಇದೇ ಒಂದು ಸಮಯದಲ್ಲಿ ಪವಿತ್ರಾತ್ಮ ಗಬ್ರಿಯೇಲನು ಅವಳಿಗೆ ಬಂದು ಹೇಳ್ತಾ ಇದ್ದಾನೆ, ಪವಿತ್ರಾತ್ಮನ ಮೂಲಕವಾಗಿ ನೀನು ಗರ್ಭಧರಿಸುವೆ ಎಂಬುದಾಗಿ. Suddenly Mary is asking, ಈಗ ಆಕಸ್ಮಿಕವಾಗಿ ಮರಿಯಳು ಕೇಳ್ತಾ ಇದ್ದಾಳೆ, I am not married, then how will a child be born? ನನಗೆ ಅಂತೂ ಮದುವೆ ಆಗಿಲ್ಲ, ಹೀಗಾದ್ರೆ ನಾನು ಹೇಗೆ ಗರ್ಭಧಾರಣ ಮಾಡ್ಲಿಕ್ಕೆ ಸಾಧ್ಯ? Then the angel says, ಅಲ್ಲಿ ದೇವದೂತನು ಈ ರೀತಿಯಾಗಿ ಹೇಳ್ತಾನೆ, you should not be afraid of it. ಅದರ ಬಗ್ಗೆ ನೀನು ಚಿಂತಿಸಬೇಡ. Holy Ghost is coming upon you ಪವಿತ್ರಾತ್ಮನು ನಿನ್ನ ಮೇಲೆ ಬರುವಂತವನು and it will overwhelm you. ಮತ್ತೆ ಆತನು ನಿನ್ನ ಮೇಲೆ ಆತನು ಹಾವಿಯಾಗ್ತಾನೆ. And impossible thing is going to happen to ಮತ್ತು you. ಅಸಂಭವವಾದಂತ ಸಂಗತಿಗಳು ನಿನ್ನೊಟ್ಟಿಗೆ ಆಗ್ತಿದೆ. So to all the daughters of king, God is telling that some impossible thing is going to happen to the daughters of Christ who are present here. ಇವತ್ತು ನಾನು ಹೇಳೋದಕ್ಕಾಗಿ ಬಂದಿದ್ದೇನೆ, ರಾಜಾದಿರಾಜನ ಮಕ್ಕಳೇ, ನಿಮಗೆ ಅಸಾಧ್ಯವಾದ ಸಂಗತಿಗಳನ್ನ ದೇವರು ನಿಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕೆ But ಹೋಗ್ತಾ as we ಇದ್ದಾರೆ. read in the verse, ಆದ್ರೆ ನಾವು ವಾಕ್ಯದಲ್ಲಿ ಓದಿರೋ ಪ್ರಕಾರ when she got the promise from the angel Gabriel, ಗಬ್ರಿಯೇಲದಿಂದ ಅವಳು ಆ ಒಂದು ವಾಗ್ದಾನವನ್ನ ಹೊಂದಿಕೊಂಡಾಗ she just received it ಅದನ್ನ ಸುಮ್ಮನೆ ಅವಳು ಸ್ವೀಕರಿಸಿಕೊಂಡಳು and she became blessed. ಮತ್ತು ಅವಳು ಆಶೀರ್ವಾದ ಹೊಂದಿದಳು. So if you can receive the promises that God has given to you till this day, God is telling you are going to be blessed. ಅದಕ್ಕೋಸ್ಕರ ನೀವು ಸುಮ್ಮನೆ ಯಾವುದೇ ಒಂದು ಸವಾಲು ಹಾಕದೆ ಕರ್ತನು ನಿಮಗೆ ಹೇಳುವಂತ ವಾಗ್ದಾನಗಳನ್ನ ನೀವು ಸ್ವೀಕರಿಸಿಕೊಳ್ಳುವುದಾದರೆ ನೀವು Hallelujah. ಆಶೀರ್ವದಿಸಲ್ಪಡ್ತೀರಾ. Thank you, Jesus. So God, just like Mary, how she was blessed woman for a nation, and all the daughters of God, the daughter of Christ, God is going to make you blessed if you receive that promise which God has given to your life. ಕರ್ತನಿಂದ ಬರುವಂತಹ ನಿಮಗೋಸ್ಕರ ನಿಮ್ಮ ಜೀವಿತಕ್ಕೋಸ್ಕರ ಬರುವಂತಹ ವಾಗ್ದಾನವನ್ನ ನೀವು ಸ್ವೀಕರಿಸಿಕೊಳ್ಳುವುದಾದ್ರೆ ಯಾವ ರೀತಿಯಾಗಿ ಮರಿಯಳನ್ನು ಇಡೀ ಜನಾಂಗಕ್ಕಾಗಿ ಆಶೀರ್ವಾದವಾಗಿ ಮಾಡಿದ್ರೋ ಅದೇ ರೀತಿಯಾಗಿ ನಿಮ್ಮನ್ನು ಸಹ ಉಪಯೋಗಿಸುವಂತವರು But God is telling you should have a good soil. ಆದರೆ ದೇವರು ಹೇಳ್ತಾ ಇದ್ದಾರೆ ನಿಮಗೊಂದು ಫಲವತ್ತಾದ ಭೂಮಿಯಾಗಿ ನೀವು ಮಾರ್ಪಡಬೇಕು. You just think about Mary. ನೀವು ಮರಿಯಳ ಬಗ್ಗೆ ನೀವು ಓದುವಾಗ How much fear she should have. ನೀವು ಯೋಚಿಸಿ ನೋಡ್ರಿ ಎಷ್ಟೊಂದು ಗಾಬರಿಯವಳಾಗಿರಬಹುದು. Actually, she should have asked her parents. ಬಹುಶಃ ಅವಳು ತನ್ನ ತಂದೆ ತಾಯಿಯಂದರಿಗೆ ಕೇಳಬೇಕಾಗಿತ್ತು. Or she should have asked Joseph. ಅಥವಾ ಯೋಸೇಫನಿಗೆ ಕೇಳಬೇಕಾಗಿತ್ತು. But did she ask anyone? ಆದ್ರೆ ಅವಳು ಯಾರಿಗಾದ್ರೂ ಕೇಳಿದ್ಲಾ? No. ಇಲ್ಲಲ್ವಾ? She just said, Lord, I am your servant. Do to me what you will. ಅವಳು ಆದ್ರೆ ನೇರವಾಗಿ ಹೇಳಿದ್ಲು, ದೇವರೇ ಸ್ವಾಮಿ, ನಾನು ನಿನ್ನ ಸೇವಕಿಯಾಗಿದ್ದೇನೆ, ನಿನಗೆ ಮೆಚ್ಚುಗೆ ಆದಂತೆ ನನಗೆ ಮಾಡು ಎಂಬುದಾಗಿ. She had no fear in her. ಅವಳಲ್ಲಿ ಯಾವುದೇ ಒಂದು ಭಯ ಇರಲಿಲ್ಲ. She had no unbelief in her. ಅವಳಲ್ಲಿ ಯಾವುದೇ ಒಂದು ಸಂದೇಹ ಸಹ ಇರಲಿಲ್ಲ. She was so confident. ಅವಳು ಇಷ್ಟೊಂದು ಧೈರ್ಯವಾಗಿದ್ದಳು. That unwavering belief has brought about the promise that God told to her. ಆ ಒಂದು ಸ್ಥಿರವಾದ ನಂಬಿಕೆಯು ಕರ್ತನು ಹೇಳಿದಂತ ವಾಗ್ದಾನವನ್ನ ಅವಳ ಜೀವಿತದಲ್ಲಿ ಅವಳು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯವಾಯಿತು. If any of you here today ಇವತ್ತು ನಮ್ಮಲ್ಲಿ ಇರುವಂತಹ ಯಾರಾದ್ರೂ ನೀವು will not fear, ಹೆದರದೆ will have a strong confident faith in Christ, ಯೇಸುವಿನಲ್ಲಿ ಒಂದು ಬಲವಾದಂತಹ ನಂಬಿಕೆ ನಮ್ಮಲ್ಲಿ ಇರುವುದಾದರೆ, say yes to anything what God says. ದೇವರು ಹೇಳುವಂತ ಯಾವುದೇ ಮಾತಿಗೆ ಹೌದು ಎಂಬುದಾಗಿ ಹೇಳ್ರಿ. God is going to bless you today. ದೇವರು ನಿಮ್ಮನ್ನ ಇದನ್ನ ಆಶೀರ್ವದಿಸಲಿಕ್ಕಿದ್ದಾರೆ. When Chechi told me that I need to come to here, ಮತ್ತೆ ನಮಗೆ ಚೇಚಿಯವರು ಇಲ್ಲಿ ಬಂದು ನೀವು ಸೇವೆ ಸಲ್ಲಿಸಬೇಕೆಂಬುದಾಗಿ ಹೇಳಿದಾಗ, that one day before, ಅದಕ್ಕಿಂತ ಒಂದು ದಿನ ಮುಂಚೆ I was so sick. ನನಗೆ ಇಷ್ಟೊಂದು ನಾನು ಅನಾರೋಗ್ಯದಲ್ಲಿದ್ದೆ ಅಂದ್ರೆ, I said my husband, I won't be able to
to go. ನಾನು ನನ್ನ ಗಂಡನಿಗೆ ಹೇಳ್ತಾ ಇದ್ದೆ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಬಹುಶಃ. And my daughter fell down. ಮತ್ತೆ ನನ್ನ ಮಗಳು ಬಿದ್ಲು, She got a fracture. ಅವಳಿಗೆ ಫ್ರಾಕ್ಚರ್ ಆಯಿತು. Then that also made me think that I should help her. ಮತ್ತೆ ಆಗ್ಲೂ ಸಹ ನಾನು ಯೋಚಿಸಿದ್ದೆ ಬಹುಶಃ ನಾನು ಅವಳಿಗೆ ಸಹಾಯ But ಮಾಡಬೇಕೆಂಬುದಾಗಿ. suddenly in my mind I told my husband, ಆದ್ರೆ ಅಕಸ್ಮಿತವಾಗಿ ನನ್ನ ಮನಸ್ಸಿನಲ್ಲಿ ನಾನು ಯೋಚಿಸಿ ನನ್ನ ಗಂಡನಿಗೆ ಹೇಳಿದೆ, I think this is something from the devil that he has brought to me to avoid me to travel. ಇದು ಸೈತಾನನಿಂದ ಬಂದಿರುವಂತ ಯಾವುದೇ ಒಂದು ಆಲೋಚನೆ ಆಗಿದೆ, ಈ ಒಂದು ಸೇವೆ ಕಾರ್ಯಕ್ಕೆ ಅಡ್ಡಿಯಾಗಿರುವಂತದ್ದೆಂಬುದಾಗಿ. So let me make sure first my health is okay, then I'm going to travel. ಆಗ ನಾನು ಯೋಚಿಸಿದೆ, ಹೌದು ನಾನು ನನ್ನ ಆರೋಗ್ಯ ಒಳ್ಳೆಯದಾಗುವುದಾದ್ರೆ ನಾನು ಹೋಗ್ತೇನೆ I ಎಂಬುದಾಗಿ. told him to pray for me. ನಾನು ಅವ್ರಿಗೆ ಹೇಳಿದೆ ನನಗೋಸ್ಕರ ಪ್ರಾರ್ಥಿಸ್ರಿ. That night I slept well. ಆ ರಾತ್ರಿ ನಾನು ಒಳ್ಳೆ ರೀತಿಯಾಗಿ ಮಲಗಿದೆ. And in the morning I took the train and came here. ಮತ್ತೆ ಮುಂಜಾನೆ ಟ್ರೈನ್ ತಕೊಂಡು ಇಲ್ಲಿ ಬಂದ್ಬಿಟ್ಟೆ. My daughter has been calling me every time. ನನ್ನ ಮಗಳು ನನಗೆ ಪ್ರತಿ ಬಾರಿ ಫೋನ್ ಮಾಡ್ತಾ ಇದ್ದಾರೆ. It's so painful. ಅವಳಿಗೆ ಇನ್ನೂ ನೋಯಿಸ್ತಾ ಇದೆ ಎಂಬುದಾಗಿ. I can't walk. ನನಗೆ ನಡಿಲಿಕ್ಕೆ ಆಗ್ತಾ ಇಲ್ಲ. What should I do? ನಾನು ಏನ್ ಮಾಡ್ಬೇಕು ಎಂಬುದಾಗಿ. I said God will help you. You just find out something alternative so that you can do all your work. ನಾನು ಅವಳಿಗೆ ಇದೇ ರೀತಿಯಾಗಿ ಹೇಳ್ತಾ ಇದ್ದೇನೆ, ಏನು ಚಿಂತಿಸೋದು ಬೇಡ, ದೇವರು ನಿಮಗೆ ಸಹಾಯ ಮಾಡ್ತಾರೆ, ಏನಾದ್ರೂ ಆಲ್ಟರ್ನೇಟಿವ್ ಆಗಿ ನೀವು ಕೆಲಸ ಮಾಡೋದಕ್ಕಾಗಿ ನೀನು ನೋಡ್ಕೋ ಎಂಬುದಾಗಿ. So when we decide something for God, ನಾವು ದೇವರಿಗೋಸ್ಕರ ಏನಾದ್ರೂ ನಿರ್ಧರಿಸುವಾಗ, when we hear God's voices, ದೇವರ ಒಂದು ಸ್ವರವನ್ನ ನಾವು ಕೇಳುವಾಗ, first thing that devil brings to us is ಮೊದಲನೇ ವಿಷಯ ಶೈತಾನನು ನಮ್ಮ ಕಿವಿಗೆ ತರುವಂತದ್ದು the fear ಅದು ಭಯ, or some kind of blocks, ಅಥವಾ ಯಾವುದೇ ಒಂದು ಸೋತು ಹೋಗ್ತೇವೆ ಎಂಬುದಾಗಿ or some kind of hindrances, ಆದ್ರೆ ಅಥವಾ ಯಾವುದೇ ಒಂದು ಅಡ್ಡಿಗಳು, or some kind of health issues. ಅಥವಾ ಯಾವುದೇ ಒಂದು ರೋಗಗಳು. But today we are going to affirm that we are not going to hear to the voice of devil. ಇವತ್ತು ನಾವು ಈ ಒಂದು ಘೋಷಣೆ ಮಾಡ್ಲಿಕ್ಕಿದ್ದೇವೆ, ಏನಂದ್ರೆ ನಾವು ಸೈತಾನನಿಂದ ಏನಾದ್ರೂ ಕೇಳುವುದಿಲ್ಲ. We are going to receive all what God has told us. ದೇವರು ನಮಗೆ ಹೇಳಿರುವಂತಹ ಪ್ರತಿಯೊಂದು ಸಂಗತಿಗಳನ್ನು ನಾವು And we are going ಸ್ವೀಕರಿಸಿಕೊಳ್ಳೋಣ. to finish the purpose that God has given to ಮತ್ತು us. ದೇವರು ನಮಗೆ ಕೊಟ್ಟಿರುವಂತಹ ಯೋಜನೆಯನ್ನ ಅದನ್ನ ಪರಿಪೂರ್ಣಗೊಳಿಸೋಣ. Morning also we heard the same message. ಬೆಳಗ್ಗೆ ಸಹ ನಾವು ಅದೇ ಒಂದು ವಾಕ್ಯವನ್ನ Your ಕೇಳಿದ್ವಿ. identity in Christ. ನಿನ್ನ ಯೇಸುವಿನಲ್ಲಿ ಇರುವಂತಹ ನಿನ್ನ ಗುರುತು, The lies of devil. ಮತ್ತು ಸೈತಾನನ ಸುಳ್ಳು. So let's take a decision now. ಅದಕ್ಕೋಸ್ಕರ ಈ ಒಂದು ನಿರ್ಧಾರ ನಾವು ಈ ದಿನ Let's all tell to ourselves, ನಾವೆಲ್ಲರೂ ಸೇರಿ ಒಂದು ನಮ್ಮ ಮನಸ್ಸಿಗೆ ನಾವು I am ಹೇಳಿಕೊಳ್ಳೋಣ. blessed. ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. all of you say loud, I am blessed. ಎಲ್ಲರೂ ಗಟ್ಟಿಯಾಗಿ ಹೇಳಬೇಕು, ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. I believe in God. ನಾನು ದೇವರಲ್ಲಿ ನಂಬಿಕೆ ಇಡ್ತೇನೆ. I believe the promises of God. ನಾನು ದೇವರ ವಾಗ್ದಾನಗಳಲ್ಲಿ ನಂಬಿಕೆ ಇಡ್ತೇನೆ. God will fulfill the promises that is given to me. ನನಗೆ ಕೊಟ್ಟಿರುವಂತಹ ವಾಗ್ದಾನಗಳನ್ನ ಕರ್ತನು ಪರಿಪೂರ್ಣಗೊಳಿಸುತ್ತಾನೆ. Please tell, all of you talk louder. ಈ ಗಟ್ಟಿಯಾಗಿ ಎಲ್ಲರೂ ಸ್ವರ ಎತ್ತಿ ಈ ವಿಷಯಗಳನ್ನ ನಾವು ಹೇಳಬೇಕು. God will fulfill the promises that he has promised to me. ಕರ್ತನು ನನಗೆ ವಾಗ್ದಾನ ಮಾಡಿರುವಂತಹ ಸಂಗತಿಗಳನ್ನ ಅವರು ಪರಿಪೂರ್ಣಗೊಳಿಸುತ್ತಾರೆ. See, the same way Gabriel the angel had also visited another man called Zechariah. ಮತ್ತೆ ಇದೇ ರೀತಿಯಾಗಿ ಗಬ್ರಿಯೇಲನು ಇನ್ನೊಬ್ಬ ವ್ಯಕ್ತಿಗೂ ಸಹ ಭೇಟಿಯಾಗಿದ್ದ, ಆತನು ಜಕರಿಯನು. Just as he told to Mary, he told to Zechariah also. ಮರಿಯಳಿಗೆ ಹೇಳಿದ ಹಾಗೆ ಜಕರಿಯನಿಗೂ ಸಹ ಹೇಳಿದ್ರು, Don't be afraid. ಭಯ ಪಡಬೇಡ, Your wife Elizabeth will bear a son. ನಿನ್ನ ಹೆಂಡತಿಯಾದಂತಹ ಎಲಿಜಬೆತ್ತಳಿಗೆ ಒಂದು ಗಂಡು ಮಗು ಆಗುವಂತದ್ದು. You know what is Zechariah saying? ಆದ್ರೆ ಜಕರಿಯನು ಏನ್ ಹೇಳಿದ? How should I know this? ಇದನ್ನ ನಾನು ಹೇಗೆ ಗುರುತಿಸಲಿ? I am old. ನಾನಂತೂ ಮುದುಕನಾಗಿದ್ದೇನೆ. See, the disbelief is seen there. ಅಲ್ಲಿ ನೋಡ್ರಿ, ಸಂದೇಹವು ಅದು ಕಂಡು ಬರ್ತಾ ಇದೆ. But Mary didn't have a disbelief. ಆದ್ರೆ ಮರಿಯಳು ಸಂದೇಹ ಮಾಡ್ಲಿಲ್ಲ. She was having a doubt. She was asking, see, I am not married, but how can I get a child without marriage? ಆದ್ರೆ ಅವಳು ಸಂಶಯಿಸ್ತಾ ಇರುವಂತದ್ದು ದೇವರ ವಾಗ್ದಾನದ ಮೇಲೆ ಅಲ್ಲ. ಆದ್ರೆ ಅವಳು ಏನ್ ಕೇಳ್ತಾ ಇದ್ಲು? ನನಗಂತೂ ಮದುವೆ ಆಗಲಿಲ್ಲ, ಮದುವೆ ಆಗದೆ ನಾನು ಹೇಗೆ ಗರ್ಭಧಾರಣ ಮಾಡುವುದೆಂಬುದಾಗಿ. Angel liked her question very much. ಮತ್ತೆ ಒಂದು ದೇವದೂತನಿಗೆ ಅವಳ ಒಂದು ಸವಾಲು ತುಂಬಾ ಇಷ್ಟವಾಯಿತು. And then angel is explaining to her that Holy Ghost will be coming upon you. You will be bearing a son in that way. ಆಗ ಆ ದೇವದೂತನವಳಿಗೆ ಚೆನ್ನಾಗಿ ಕುಳಿತುಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ದೇವ ಪವಿತ್ರಾತ್ಮನು ನಿನ್ನ ಮೇಲೆ ಇಳಿದು ಬರುವನು, ಆವಾಗ ನೀನು ಗರ್ಭಧಾರಣೆ ಮಾಡುವಳು ಎಂಬುದಾಗಿ. But see, Zechariah, who spoke with unbelief, angel was little bit sad, and he was little bit frustrated, and he's telling,
ಮತ್ತೆ ಅದೇ ವೇಳೆಯಲ್ಲಿ ಜಕರನಿಗೆ ಅದೇ ಒಂದು ದೇವದೂತನು ಬಂದು ಹೇಳುವಾಗ ಆತನ ಪ್ರಶ್ನೆ ಅವನಿಗೆ ಸೇರಲಿಲ್ಲ. ಅಲ್ಲಿ ಸ್ವಲ್ಪ ಆತನಿಗೆ ಮನಸ್ತಾಪವಾಯಿತು, ಅಥವಾ ಸ್ವಲ್ಪ ಅವನು ಫ್ರಸ್ಟ್ರೇಟ್ ಆದ. I am Gabriel angel who has been sent from God to speak to you. ಮತ್ತೆ ಅವನು ಆ ವ್ಯಕ್ತಿಗೆ ಹೇಳ್ತಾನೆ, ಜಕರನಿಗೆ ಹೇಳ್ತಾನೆ, ನಾನು ಕರ್ತನಿಂದ ಕಳುಹಿಸಲ್ಪಟ್ಟಂತ ಗಬ್ರಿಯೇಲನಾದಂತ ದೇವದೂತನಾಗಿದ್ದೇನೆ. But because you did not believe, ಆದ್ರೆ ನೀನು ನಂಬದೆ ಹೋಗಿರುವುದರಿಂದ, see, I will give you the blessing and all, but because you did not believe, ನೋಡು ನಾನು ನಿನಗೆ ಆಶೀರ್ವಾದ ಒಂದು ಕೊಡ್ತೇನೆ, ಆದ್ರೆ ನೀನು ನಂಬದೆ ಹೋಗಿರುವ ಕಾರಣ you will not speak and you will only be able to show some signs to others till the blessing comes out. ನಿನಗೆ ಆ ಆಶೀರ್ವಾದ ಬರುವ ತನಕ ನೀನು ಮಾತನಾಡೋದಿಲ್ಲ, ಸುಮ್ಮನೆ ನೀನು ಕೈ ಯೂಸ್ ಮಾಡ್ಕೊಂಡು ಸೈನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ನೀನು ಮಾತನಾಡಬಹುದು ಎಂಬುದು. So let us think about ourselves. Do we have even a small amount of disbelief in us? ಅದಕ್ಕೋಸ್ಕರ ನಾವು ನಮ್ಮ ಬಗ್ಗೆ ನಾವೇ ಯೋಚಿಸಿಕೊಳ್ಳೋಣ. ನಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಸಂದೇಹ ಉಂಟೋ? Do we have the fear in us? ನಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಭಯ ಉಂಟಾ? See, Elijah was also a man who had to go a long journey. ಮತ್ತೆ ಎಲಿಯನು ಸಹ ಒಬ್ಬ ವ್ಯಕ್ತಿ, ಒಂದು ಉದ್ದಾದ ಪ್ರಯಾಣವನ್ನ ಮಾಡಬೇಕಾದಂತಹ ವ್ಯಕ್ತಿ ಆಗಿದ್ದ. He was such a powerful man. ಅವನು ಎಂತ ಬಲಶಾಲಿ ಆದಂತಹ ವ್ಯಕ್ತಿ. But the lady's voice, Jezebel's voice, he heard. ಆದ್ರೆ ಒಂದು ಜೆಜಬೇಲನ ಒಂದು ಸ್ವರವನ್ನ ಕೇಳಿ, and he's telling, I want to die. I am going and sitting under the Jupiter tree. I am going into the wilderness. I don't want to live anymore. See this man how he is speaking. ಅಂತ ಒಂದು ಬಲಶಾಲಿ ಆದಂತಹ ವ್ಯಕ್ತಿ ಆ ಒಂದು ಸ್ವರವನ್ನ ಕೇಳಿ, ನಾನು ಸಾಯ್ಬೇಕು, ನಾನು ಸೇವೆ ಸಲ್ಲಿಸುವುದಿಲ್ಲ, ನಾನು ಅರಣ್ಯದಲ್ಲಿ ಹೋಗಬೇಕು ಎಂಬುದಾಗಿ ನಿರಾಶಕರವಾದಂತಹ ಮಾತುಗಳನ್ನ ಮಾತನಾಡ್ತಾ ಇದ್ದಾನೆ. See, because of that fear he started sleeping. ಆ ಭಯದ ಮೂಲಕವಾಗಿ ಅವನು ಮಲಗಲಿಕ್ಕೆ ಸಹ ಪ್ರಾರಂಭಿಸಿದ. All the interest towards the ministry has gone from his life. ಆ ಒಂದು ಭಯದ ಮೂಲಕವಾಗಿ ಸೇವೆಗೆ ಇರುವಂತ ಎಲ್ಲ ಉತ್ಸುಕತೆ ಅದು ಹೋಗಿಬಿಟ್ಟಿದೆ. Suddenly God knew this is not a good plan. ಆಗ ದೇವರಿಗೆ ಗೊತ್ತಾಯ್ತು ಇದು ಒಳ್ಳೆ ಪ್ಲಾನ್ ಅಲ್ಲ. He has to go so far. ಅವನು ಇಷ್ಟೊಂದು ದೂರದ ಪ್ರಯಾಣ ಮಾಡಬೇಕು. He is the only prophet at that time. ಅಲ್ಲಿ ಇರುವಂತ ಒಬ್ಬನೇ ಪ್ರವಾದಿಯಾಗಿದ್ದ ಆ ಸಮಯದಲ್ಲಿ. So God itself sending the angel with a cake, baked cake and water and trying to wake him up. ಅಲ್ಲಿ ದೇವರೇ ದೇವದೂತರನ್ನ ಕಳಿಸಿಕೊಟ್ಟು ಅಲ್ಲಿ ಆತನಿಗೆ ಕೇಕು, ನೀರು ಎಲ್ಲ ಊಟಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆತನ ಎಬ್ಬಿಸ್ಲಿಕ್ಕೆ. He ate the cake and water. ಅಲ್ಲಿ ಕೇಕ್ ಅನ್ನ ತಿಂತಾನೆ, ನೀರನ್ನ ಕುಡಿತಾನೆ, and he is again sleeping. ಮತ್ತೆ ಮಲಗ್ತಾನೆ. And again God thought, this is not a good plan. Why he is sleeping again? He has to rush and go out. Why he is sleeping? Again an angel comes at the second time, again taps him and wakens him up. ಮತ್ತೆ ಆಗ ಆತನು ಊಟ ಮಾಡಿ ಮತ್ತೆ ಮಲಗಿದಾಗ ದೇವರು ಯೋಚಿಸ್ತಾರೆ, ಯಾಕೆ ಈ ಮನುಷ್ಯ ಮತ್ತೆ ಮಲಗ್ತಾ ಇದ್ದಾನೆ ಎಂಬುದಾಗಿ ಮತ್ತೆ ಯೋಚಿಸಿ ಈ ಯೋಜನೆ ಸರಿಯಲ್ಲ ಎಂಬುದಾಗಿ ಇನ್ನೊಂದು ಬಾರಿ ಆತನಿಗೆ ಆಹಾರ ಮತ್ತು ನೀರು ಕೊಟ್ಟು ಕಳಿಸ್ತಾನೆ. At that time what he did, ಆಗ ಏನ್ ಮಾಡಿದ್ರು ಗೊತ್ತಾ? He just rose up and walked for 40 days and nights into the Mount Horeb. ನೇರವಾಗಿ 40 ದಿನಗಳು 40 ರಾತ್ರಿ ಆತನು ಮೌಂಟ್ ಹೊರೇಬ್ ಪರ್ವತಕ್ಕೆ ಹತ್ತಿ ಹೋದ. First day he ate. ಮೊದಲು ಆತನ ತಿಂದ, he slept off. ಮತ್ತೆ ಮಲಗಿದ. Second he ate. ಎರಡನೇ ಬಾರಿ ಊಟ ಮಾಡಿದ. He could walk for 40 days and nights. ನೇರವಾಗಿ 40 ದಿನಗಳು ಮತ್ತು 40 ರಾತ್ರಿಗಳು ಆತನು ನಡೆದ. So you just think about the power of God through a small food that was given to him. ಈಗ ನೀವು ಯೋಚಿಸಿ ನೋಡ್ರಿ, ದೇವರು ಎಂತ ಶಕ್ತಿಯನ್ನ ಆ ಒಂದು ಚಿಕ್ಕವಾದ ಊಟದಲ್ಲಿ ಹಾಕಿಕೊಟ್ಟಿರಬಹುದು. When he went to that Horeb mount, ಆ ಒಂದು ಹೊರೇಬ್ ಪರ್ವತಕ್ಕೆ ಹೋದಾಗ he again wants to escape. ಅಲ್ಲಿಂದ ಆತನು ಹೊರಗೆ ಹೋಗ್ಲಿಕ್ಕೆ ಮನಸ್ಸು ಮಾಡ್ತಿರ್ಲಿಲ್ಲ. He again wants to sleep. ಅಲ್ಲಿ ಮಲಗ್ಲಿಕ್ಕೂ ಸಹ ಮನಸ್ಸು ಮಾಡ್ಲಿಲ್ಲ. He is going into the wilderness, into a cave, and he stayed there and slept off. ಅಲ್ಲಿ ಗುಫೆಯಲ್ಲಿ ಹೋಗಿ ಅಲ್ಲಿ ತಾನು ಬಚ್ಚಿಟ್ಕೊಳ್ತಾ ಇದ್ದಾನೆ. Then again what can God do when people who are appointed, responsible, given responsibility, doesn't do the work that has been given to them? ದೇವರ ಜನರಿಗೆ ಕೊಟ್ಟಿರುವಂತಹ ನಿಯಮಿಸಿರುವಂತ ಕೆಲಸ ದೇವರ ಜನರು ಮಾಡದೆ ಹೋದಾಗ ದೇವರೇನ್ ಮಾಡಬೇಕು? Now God thinks it is impossible with this man Elijah. ಮತ್ತೆ ಈಗ ದೇವರು ಯೋಚಿಸ್ತಾರೆ, ಈ ಎಲಿಯನ ಜೊತೆಗೆ ಕೆಲಸ ಮಾಡೋದು ಅದು ಸಂಭವವಿಲ್ಲ. Now God tells you, get up. ಈಗ ದೇವರು ಹೇಳ್ತಾರೆ, ನೀನು ಎದ್ದು ಬಾ. You go to the wilderness. ನೀನು ಅರಣ್ಯದಲ್ಲಿ ಹೋಗು. You go and anoint some people instead of you. ನಿನ್ನ ಪರವಾಗಿ ಇನ್ನೂ ಕೆಲವು ಜನರನ್ನ ನೀನು ಅಭಿಷೇಕಿಸಿ ಬಾ. And he goes to anoint.
ಅಲ್ಲಿ ಅಭಿಷೇಕ ಮಾಡೋದಕ್ಕಾಗಿ ಇಲ್ಲಿ ಹೋಗ್ತಾನೆ. But see the sadness that is in him, the fear that it's not gone. He is just going forward. The interest towards the ministry itself is gone. He just finds out one random person, Elijah, and he just anoints him and come back. ಮತ್ತೆ ಅಲ್ಲಿ ಹೋಗ್ತಾ ಇರುವಾಗ ಅವನ ಹೃದಯ ಇನ್ನೂ ಕುಂದಿದಂತ ಹೃದಯ ಆಗಿದೆ. ಅವನ ಹೃದಯದಲ್ಲಿ ಇನ್ನೂ ಭಯವಿದೆ. ಯಾವುದೇ ಒಂದು ಸೇವೆಗೋಸ್ಕರ ಆಸಕ್ತಿ ಆತನಲ್ಲಿ ಉಳಿದಿಲ್ಲ. ಸುಮ್ಮನೆ ಹೋಗಿಬಿಟ್ಟು ಯಾವುದೇ ಒಂದು ವ್ಯಕ್ತಿಯನ್ನ ಕರೀತಾನೆ. ಆ ವ್ಯಕ್ತಿ ಎಲಿಷನು ಆ ವ್ಯಕ್ತಿಯನ್ನ ಕರೆದು ಆತನನ್ನ But ಅಭಿಷೇಕಿಸ್ತಾನೆ. there was an order that God gave to Elijah to anoint. ಆದ್ರೆ ಅಲ್ಲೊಂದು ಕ್ರಮವನ್ನ ದೇವರು ಎಲಿಯನಿಗೆ ಕೊಟ್ಟಿದ್ರು, ಎಲಿಷನಿಗೆ ಅಭಿಷೇಕ First ಮಾಡುವುದಕ್ಕಾಗಿ. you go and anoint Hazael, the king of Aram. ಮತ್ತೆ ಅಲ್ಲಿ ಆರನನ ರಾಜನ ಮೊದಲು ನೀನು ಅಭಿಷೇಕಿಸು. Then you go and anoint Jehu, king of Israel. ಮತ್ತೆ ಇಸ್ರಾಯೇಲನ ಅರಸನಾದಂತ ಜೇಹುನನ್ನ ನೀನು ಅಭಿಷೇಕಿಸು. Then you go and anoint Elijah as a substitute prophet for you. ಮತ್ತೆ ನಂತರ ಹೋಗಿ ಎಲಿಷನನ್ನ ನೀನು ಅಭಿಷೇಕಿಸು, ನಿನ್ನ ಬದಲಾಗಿರುವಂತ ಒಬ್ಬ ಪ್ರವಾದಿ. But he was so restless. He just ran off, found off Elijah from somewhere. He just anointed him and came back. ಆತನ ಮನಸ್ಸಿನಲ್ಲಿ ಇಷ್ಟೊಂದು ಗಲಿಬಿಲಿ ಇತ್ತಂದ್ರೆ ಆ ಕ್ರಮವನ್ನು ಸಹ ಆತನು ಪಾಲಿಸಲಿಲ್ಲ. ನೇರವಾಗಿ ಹೋಗಿ ಎಲಿಷನನ್ನ ಹುಡುಕಿಕೊಂಡು ಆತನನ್ನ ಅಭಿಷೇಕಿಸಿದನು. These are certain things that we also do mistakes in our life. ಇಂಥ ಒಂದು ತಪ್ಪುಗಳನ್ನು ನಾವು ಸಹ ನಮ್ಮ ಜೀವಿತಗಳಲ್ಲಿ ಮಾಡ್ತೇವೆ. We don't listen to the voice carefully. ನಾವು ದೇವರ ಸ್ವರವನ್ನ ಸ್ಪಷ್ಟವಾಗಿ ಕೇಳುವುದಿಲ್ಲ. We will do some 1 or 2 points in that. ನಾವು ಅದರಲ್ಲಿ ಒಂದೆರಡು ಪಾಯಿಂಟ್ ಗಳನ್ನ ಕೇಳ್ತೇವೆ And then come and sit. ಮತ್ತೆ ಬಂದು ಕೊಡ್ತೇವೆ. And then sit and cry, Lord, why you are not using ಮತ್ತೆ me? ಕುಳಿತುಕೊಂಡು ಅಳ್ತೇವೆ, ದೇವರೇ ಯಾಕೆ ನನ್ನ ಪ್ರಾರ್ಥನೆಗೆ ಉತ್ತರ I am ಕೊಡ್ತಾ ಇಲ್ಲ useless, ಅಂತ. Lord. ದೇವರೇ ನನ್ನಿಂದ ಯಾವುದೇ I am ಕೆಲಸ hopeless, ಇಲ್ಲ. Lord. ದೇವರೇ ನನಗೆ ಯಾವುದೇ ನಿರೀಕ್ಷೆ ಇಲ್ಲ But ಎಂಬುದಾಗಿ. see, God, today's messages all we were hearing, we are uniquely created. ಇವತ್ತು ದೇವರ ವಾಕ್ಯ ಎಲ್ಲರಿಗೂ ಸಹ ನೇರವಾಗಿ ಬರ್ತಾ ಇದೆ. ಏನಂದ್ರೆ ನಾವು ಎಲ್ಲರಿಗಿಂತ ವ್ಯತಿರಿಕ್ತವಾಗಿ ನಾವು If we can ರಚಿಸಲ್ಪಟ್ಟಿದ್ದೇವೆ. fully surrender ourselves to Christ ನಾವು ಸಂಪೂರ್ಣವಾಗಿ ಕರ್ತನಿಗೆ ಸಮರ್ಪಿಸುವುದಾದ್ರೆ as good soils. ಒಂದು ಒಳ್ಳೆ ಫಲವತ್ತಾದ ಭೂಮಿಯ ರೂಪದಲ್ಲಿ, Even if a small stone is there in that soil, just pick it up and throw it off. ಆ ಒಂದು ಭೂಮಿಯಲ್ಲಿ ಒಂದು ಚಿಕ್ಕ ಕಲ್ಲಿದ್ರು ಅದನ್ನ ತೆಗೆದು ಬಿಸಾಕ್ರಿ. If a thorn is there, just pick it out and throw it ಅಲ್ಲೊಂದು off. ಮುಳ್ಳಿರುವುದಾದ್ರೆ ಅದನ್ನ ತೆಗೆದು ಬಿಸಾಕ್ರಿ. Make it clear for you every moment. ಪ್ರತಿ ಕ್ಷಣಕ್ಕೂ ಅದನ್ನ ಸ್ವಚ್ಛತೆಗೊಳಿಸ್ತಾ ಇರಬೇಕು. Such a teenage girl was Mary. ಅಂತ ಒಂದು ಚಿಕ್ಕ ಹುಡುಗಿ ಮರಿಯಳು. God doesn't look at your age. ದೇವರು ನಿಮ್ಮ ಯಾವುದೇ ಒಂದು ಏಜ್ ಅನ್ನ ನೋಡುವುದಿಲ್ಲ. See, Mary was maybe 16 below girl. ಮತ್ತು ಮರಿಯಳು 16 ವಯಸ್ಸಿಗಿಂತಲೂ ಕೆಳಗಿನ ಮಗಳಾಗಿದ್ಲು. Elizabeth was a woman who has gone with her ages. ಎಲಿಜಬೆತ್ತಳು ಒಬ್ಬ ಇಂಥ ಸ್ತ್ರೀ ಅಂದ್ರೆ ಅವಳಿಗೆ ಗರ್ಭಧಾರ ಆಗುವಂತ ಎಲ್ಲಾ ಏಜ್ ಅನ್ನ ಕ್ರಾಸ್ ಮಾಡಿ ಹೋಗಿದಂತಳು. And we all are here with from different ages. ಇಲ್ಲಿ ನಾವು ಕೂಡಿ ಬಂದಿರುವಂತವರು ಬೇರೆ ಬೇರೆ ಏಜ್ ಗ್ರೂಪಿನಿಂದ. See, God wants to use us all. ಆದ್ರೆ ದೇವರು ನಮ್ಮೆಲ್ಲರನ್ನೂ ಉಪಯೋಗಿಸ್ಲಿಕ್ಕೆ But ಸಾಧ್ಯ. can you open your hearts and give it to God? ಆದ್ರೆ ಸವಾಲೇನಿದೆ ಅಂದ್ರೆ ನಮ್ಮ ಹೃದಯಗಳನ್ನ ನಾವು ಕರ್ತನಿಗೋಸ್ಕರ ತೆರೆಯುವಂತವರಾಗಿದ್ದೇವಾ? Can you say that, Lord, I am here as your servant? ನೀವು ಹೇಳಬಹುದು ಅಲ್ಲಿ ಕೂತ್ಕೊಂಡು, ದೇವ್ರೇ ನಾನಿಲ್ಲಿದ್ದೇನೆ, ನಿನ್ನ ಸೇವಕಿ ನಾನಿಲ್ಲಿದ್ದೇನೆ, ನನ್ನೊಟ್ಟಿಗೆ ನೀನು Just as Mary said to her heart. ಯಾವ ರೀತಿಯಾಗಿ ಮರಿಯಳು ಕರ್ತನಿಗೆ ಹೇಳಿದಳು. She did not think about her husband. ಅವಳು ತನ್ನ ಗಂಡನ ಬಗ್ಗೆ She ಯೋಚಿಸಲಿಲ್ಲ. did not think about the fear that she had. ಅವಳಿಗೆ ಇರುವಂತಹ ಭಯದ ಬಗ್ಗೆ ಅವಳು She did ಯೋಚಿಸಲಿಲ್ಲ. not look about the Jews that came unto her. ಅಲ್ಲಿ ಯಹೂದ್ಯರನ್ನ ಹೇಗೆ ನಾನು ಎದುರಿಸಬೇಕೆಂಬುದಾಗಿ ಅವಳು She ಯೋಚಿಸಲಿಲ್ಲ. just, when she heard the voice of God, ಆದ್ರೆ ದೇವರ ಸ್ವರವನ್ನ ಅವಳು ಕೇಳಿದಾಗ she just received it. ಅದನ್ನ ಸುಮ್ಮನೆ ಸ್ವೀಕರಿಸಿಕೊಂಡ್ಲು. And she started exercising what she wanted it to ಅದನ್ನ ಏನನ್ನ ಸ್ವೀಕರಿಸಿಕೊಂಡ್ಲು ಅದರ ಬಗ್ಗೆ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭಿಸಿದಳು. be. Let us tell to all of you, close your eyes. ಬನ್ನಿ ನಾವೆಲ್ಲರೂ ಕಣ್ಣು ಮುಚ್ಚಿಕೊಳ್ಳೋಣ. Let us all tell to ourselves, ನಮ್ಮೊಟ್ಟಿಗೆ ನಾವು ಹೇಳಿಕೊಳ್ಳೋಣ. I am valuable, Lord. ಹೌದು ಸ್ವಾಮಿ, ನಾನು ಅಮೂಲ್ಯಳು. Lord, I am worthy of love, Father. ಕರ್ತನೆ, ನಾನು ಪ್ರೀತಿಗೆ ಯೋಗ್ಯಳಾಗಿದ್ದೇನೆ. Lord, I know that as such I am not a worthy person. ಕರ್ತನೆ, ನಾನು ಈ ಲೋಕದವಳಲ್ಲ ಸ್ವಾಮಿ. Because you saved me, I am worthy, Lord. ಕರ್ತನೆ, ನೀನು ನನ್ನನ್ನ ರಕ್ಷಿಸಿದ ಅದಕ್ಕೋಸ್ಕರ ನಾನು Take away all the ಯೋಗ್ಯಳಾಗಿದ್ದೇನೆ negatives ಸ್ವಾಮಿ. from you. ನನ್ನಲ್ಲಿರುವಂತ ಎಲ್ಲಾ ನಕಾರಾತ್ಮಕ ಸಂಗತಿಗಳನ್ನ ತೆಗೆದುಹಾಕು ಸ್ವಾಮಿ. Take away all the lies that devil has put into your ಸ್ವಾಮಿ, minds. ನನ್ನ ಮನಸ್ಸಿನಲ್ಲಿ ಹಾಕಿರುವಂತ ಸೈತಾನನ ಸುಳ್ಳುಗಳನ್ನ ತೆಗೆದುಹಾಕು You be ಕರ್ತನೆ. confident today ಈ ದಿನ ನೀನು ಧೈರ್ಯಶಾಲಿಯಾಗಿರು. that God is going to use you in a tremendous way in the coming days. ಬರುವಂತಹ ದಿನಗಳಲ್ಲಿ ಕರ್ತನು ನಿನ್ನನ್ನ ಬಲವಾದ ರೀತಿಯಲ್ಲಿ ಉಪಯೋಗಿಸಲಿಕ್ಕಿದ್ದಾನೆ. Just as God came and told to Mary, ಯಾವ ರೀತಿಯಾಗಿ ಮರಿಯಳಿಗೆ ಕರ್ತನು ಬಂದು ಹೇಳಿದನು, you're highly favored. ನೀನು ಅದ್ಭುತವಾದಂತಹ
ನೀನು ಧನ್ಯಳು and the ಎಂಬುದಾಗಿ. Lord is with you. ಮತ್ತೆ ದೇವರು ನಿನ್ನೊಟ್ಟಿಗಿದ್ದಾನೆ. God tells to each sisters who have come over here, ಇಲ್ಲಿ ಬಂದಿರುವಂತಹ ಪ್ರತಿಯೊಂದು ಸ್ತ್ರೀಯರಿಗೆ ಕರ್ತನು ಈ ದಿನ you're highly ಹೇಳಿದ್ದಾನೆ, favored in His eyes. ಆತನ ಕಣ್ಣಿನಲ್ಲಿ ಆತನ ದೃಷ್ಟಿಯಲ್ಲಿ ನೀನು ಧನ್ಯಳು. The Lord is with you. ದೇವರು ನಿನ್ನೊಟ್ಟಿಗಿದ್ದಾನೆ. His grace is upon you. ಆತನ ಕೃಪೆಯು ನಿನ್ನ ಮೇಲಿದೆ. And today He is going to bless you with that fireballs so that you may go on to your places and be a great explosion for the kingdom of God. ಮತ್ತೆ ಇವತ್ತು ಕರ್ತನು ನಿಮಗೆ ಒಂದು ಸ್ಫೋಟಕ ರೀತಿಯಲ್ಲಿ ಅಭಿಷೇಕಿಸ್ತಾ ಇದ್ದಾನೆ. ನೀನು ಎಲ್ಲೆಲ್ಲ ಹೋಗ್ತೀಯೋ ಅಲ್ಲಿ ಕರ್ತನು ನಿನ್ನನ್ನು May God bless ಆಶೀರ್ವದಿಸುತ್ತಿದ್ದಾನೆ. you all with this word.